ಬಹಳ ಖುಷಿ ಆಗ್ತಾ ಇದೆ. ಸೆಲೆಬ್ರಿಟಿ ಶೋನಲ್ಲಿ ನಮ್ಮ ಕಿಶೋರ್ ಸರ್ ಬಂದಿದ್ದರು, ಅದು ಬಹಳ ಹೆಮ್ಮೆ ಮತ್ತು ಖುಷಿ. ಯಾಕೆಂದರೆ ಭಾರತ ಚಿತ್ರರಂಗದ ಅದ್ಭುತ ನಟ ಅವರು ನಮ್ಮ ಸಿನಿಮಾಗೆ ಸೆಲೆಬ್ರಿಟಿ ಶೋಗೆ ಬಂದು ಸಿನಿಮಾನ ನೋಡಿ ಮೆಚ್ಕೊಂಡು ಮನಸಾರೆ 2 ಅವರ್ ನಕ್ಕು ನಲ್ದಾಡಿ ನಮ್ಮ ತಂಡದ ಜೊತೆಗೆ ತುಂಬ ಖುಷಿಪಟ್ಟರು. ಆಮೇಲೆ ಎಂಟೈರ್ ಸಿನಿಮಾ ಥಿಯೇಟ್ರಲ್ಲಿ ಅಷ್ಟು ಜನ ಆಡಿಯನ್ಸು ನಗು ನೋಡೋದಕ್ಕೆ ನಮಗೆ ತುಂಬ ಖುಷಿ. ಎಲ್ಲ ಒಂದು ಕಡೆ ಒಂದು ಪ್ರಯತ್ನಕ್ಕೆ ಒಂದು ಒಳ್ಳೆಯ ಪ್ರತಿಕ್ರಿಯೆ, ಒಂದು ಒಳ್ಳೆಯ ಬೆಂಬಲ ಸಿಗ್ತಾ ಇದೆ. ಸೊ ಇನ್ನಷ್ಟು ಜನರಿಗೆ, ಇನ್ನಷ್ಟು ಕಲಾಭಿಮಾನಿಗಳಿಗೆ ಈ ಸಿನಿಮಾ ತಲುಪಬೇಕು. ಅದು ನೋಡೋದರಿಂದ ಮಾತ್ರ ಸಾಧ್ಯ. ನಾವೇನೇ ಪ್ರಚಾರ, ಏನೇ ಅಬ್ರ, ಏನೇ ದಾಮ್ ಮಾಡಿದ್ರು ಕೂಡ ನೋಡೋದ್ರ ಪಕ್ಕದಲ್ಲಿರೋರಿಗೆ, ಅವ್ರ ಫ್ರೆಂಡ್ ಸರ್ಕಲ್ಗೆ, ಅವ್ರ ಸ್ನೇಹಿತರಿಗೆ, ಅವ್ರ ಬಂಧು ಬಳಗಕ್ಕೆ ಎಲ್ರಿಗೂ ಈ ಸಿನಿಮಾ ಬಗ್ಗೆ ಮಾಹಿತಿ ಕೊಟ್ಟು ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಅವರು ಹೇಳಬೇಕು. ಅದೇ ರೀತಿ ಮೂಡ್ ಬಂದಿದೆ, ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಈ ಒಂದು ಪ್ರಯತ್ನದಲ್ಲಿ ಗೆದ್ದಿದ್ದೀನಿ ಅನ್ನೋದೊಂದು ಖುಷಿ ಇದೆ ನನಗೆ. ಇಲ್ಲ, ನನಗೆ ಏನಾಗಿದೆ, ಥಿಯೇಟರ್ಸು ಎಲ್ಲ ಕಡೆ ಮೊದಲನೇ ವಾರದಲ್ಲಿ ತುಂಬ ಚೆನ್ನಾಗೇ ಇತ್ತು. ಇನ್ನೇನು ನಾಳೆಗೆ ಮತ್ತೆ 2ನೇ ವಾರಕ್ಕೆ ಕಾಲಿಡ್ತಿದ್ದೀವಿ. ಸೊ ಸಾಕಷ್ಟು ಕಡೆ ಸಿನಿಮಾದ ಅವೇರ್ನೆಸ್ಸು ಕಮ್ಮಿ ಆಗಿದೆ. ಅಂದರೆ ಎಲ್ಲೋ ಒಂದು ಕಡೆ ಈ ಸಿನಿಮಾ ಬರ್ತಿದೆ ಅನ್ನೋ ಎಲ್ಲ ಒಂದು ಕಡೆ ಪ್ರಚಾರ ಕೂಡ ನಮ್ಮಿಂದ ಕಮ್ಮಿ ಆಗಿರ್ಬೋದೇನೋ ಗೊತ್ತಿಲ್ಲ. ಆದರೂ ಕೂಡ ಸಾಕಷ್ಟು ಮಟ್ಟಿಗೆ ಪ್ರಚಾರ ಮಾಡಿದ್ದೀವಿ. ಜೊತೆಗೆ ಬಂದಂಥ ಬೇರೆ ಬೇರೆ ಸಿನಿಮಾಗಳು ಎಲ್ಲರಿಗೂ ಪೈಪೋಟಿ ಕೊಟ್ಟು ಒಂದು ಒಳ್ಳೆ ರಿವ್ಯೂ ಬಂದಿದೆ ಪ್ರಜೆಗಳ ಕಡೆಯಿಂದ ಮತ್ತು ಮಾಧ್ಯಮದ ಕಡೆಯಿಂದ. ಅದು ತುಂಬ ಖುಷಿ ಕೊಡುವಂಥ ವಿಚಾರ. ನಾಳೆಯಿಂದ ನೋಡಬೇಕು, ಮತ್ತಷ್ಟು ಇನ್ನೂ ಥಿಯೇಟರ್ಗಳ ಸಂಖ್ಯೆ ಹೆಚ್ಚಾಗುತ್ತಾ ಏನು ಇರುತ್ತಾ ಅನ್ನೋದು ಗೊತ್ತಾಗುತ್ತೆ. ಜಡ್ಜ್ ಪಾತ್ರದಲ್ಲಿ ಡ್ರ್ಯಾಗನ್ ಮಂಜು ನೋಡಿ ನಮಗೆ ಸಿಕ್ಕಾಪಟ್ಟೆ ನಗುನು ಬರ್ತಾ ಇದೆ. ಈ ರೀತಿನೂ ಮಾಡ್ಬೋದಾ ಅಂತೇಳಿ ಎಲ್ಲರೂ ಥಿಂಕ್ ಮಾಡ್ತಾ ಇದ್ದಾರೆ. ಹೇಳಿ ಅದ್ರ ಬಗ್ಗೆ ಏನಂತೀರ ನೀವು ಅಂತ. ಅದ್ರ ಬಗ್ಗೆ ಇವಾಗ ನೀವು ಹೇಳ್ಬೇಕು, ಹೊರಡೆ ಇದ್ರಲ್ಲ, ಏನಂತ ನಿಮ್ಗೆ ಬಂದಾಗ ಒಂದು ಶಿಲ್ಲೆ ಒಂದು ಇರಬೇಕು. ಯಾಕಂದ್ರೆ ಜನ ಒಪ್ಕೊಂಡ್ರೆ ಮಾತ್ರ ಪಾತ್ರ ಗೆದ್ದಿದೆ ಅಂತ. ಜನ ಒಪ್ಕೊಂಡಿದ್ದಾರೆ, ಪಾತ್ರ ಗೆದ್ದಿದೆ, ಕೊಟ್ಟಿರೋ ಒಂದು ಕೆಲಸನ ಒಂದು ಅಚ್ಚುಕಟ್ಟಾಗಿ ನಿರ್ಭಾಯಿಸಿದೀವಿ ಅಂತ ಒಂದು ಸಮಾಧಾನ ಇದೆ. ವಿಲನ್ ಆಗಿ ಅಷ್ಟೇ ಅಲ್ಲ, ಕಾಮಿಡಿ ಇದು ಸಹ ಇದೆ ಅವರಲ್ಲಿ ಅಂತೇಳಿ ಹೇಳ್ತಾ ಇದ್ರು. ಎಲ್ಲ ಪಾತ್ರವನ್ನು ನಿಭಾಯಿಸ್ಬೇಕು ಸರ್. ಯಾಕಂದ್ರೆ ಇವಾಗ ವಿಲನ್ ಆಗಿ ನೋಡಿರ್ತಾರೆ. ಸೊ ನಮ್ಮೊಳಗಡೆ ಬೇರೆ ಯಾವ ಒಬ್ಬ ಕಾಮಿಡಿಯನ್ ಇರ್ತಾನೆ, ಬೇರೆ ಯಾರೋ ಒಬ್ಬ ಇರ್ತಾರೆ. ಸೊ ಅವ್ರು ನಾವು ಹೊರಗೆ ಏನು ತರಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಡೈರೆಕ್ಟರ್ಗೆ. ಸೊ ಅವ್ರು ಕೇಳಿದ್ದು ಹೆಂಗೆ ಕೇಳ್ತಾರೋ ಅದನ್ನ ಪ್ರೊಡಕ್ಷನ್ ಒಳಗೆ ಕೊಡಬೇಕು ಅಂತ ಯಾವಾಗಲೂ ನಾನು ಅದನ್ನ ಎಫೋರ್ಟ್ ಆಗ್ತಾ ಇರ್ತೀನಿ. ಅದೇ ಥರ ಬಂದಿದೆ ಈ ಸಿನಿಮಾ. ಈಗ ಸೆಲೆಬ್ರೇಟ್ ಶೋ ಆಗಿದೆ, ಜನಗಳಿಗೆ ಏನು ಹೇಳ್ತೀರಾ ನೆಕ್ಸ್ಟ್ ಬರೋರಿಗೆ? ಜನಗಳಿಗೆ ಹಲವಾರು ಮೆಸೇಜ್ ಸಿನಿಮಾಸ್ ಎಲ್ಲ ಬರ್ತಾ ಇದೆ ಕಂಟಿನ್ಯೂ ಆಗಿ. ಇವಾಗ ಲ್ಯಾಂಡ್ ಬಂತು, ರೈಸ್ ಆಫ್ ಅಶೋಕ ಬಂತು. ಕನ್ನಡ ಸಿನಿಮಾಗಳಲ್ಲಿ ತುಂಬಾ ಹಲವಾರು ಈ ಥರ ಸಿನಿಮಾಗಳು ಬರ್ತಾನೇ ಇದೆ. ಹಾಗೆ ನಾವೊಂದು ಸ್ಪಷ್ಟರ್ ಆಗಿ ಬಂದಿದ್ದೀವಿ. ಏನು ಯೋಚನೆ ಮಾಡಬೇಡಿ, ಏನು ಎಕ್ಸ್ಪ್ರೆಷನ್ ಇಟ್ಕೊಂಬೇಡಿ. ತುಂಬ ಬೇಜಾರಾಯ್ತಾ, ಮನಸ್ಸು ಬೇಜಾರಾಯ್ತಾ, ₹100 ಕೊಟ್ಟು ಸಿನಿಮಾ ಕೂತ್ಕೊಳ್ಳಿ. 2.5 ಅವರು ನಿಮ್ಮನ್ನು ನೆಚ್ಚೋದಿಲ್ಲದೆ, ಇಲ್ಲದೆ ಬೇರೆ ನೆಕ್ಸ್ಟ್ ಲೆವೆಲ್ ಒಂದು. ಅಂದರೆ ಆ್ಯಕ್ಚುಲಿ ಇವಾಗ ನೀವು ಪ್ಲೇಸಸ್ ನೋಡಿರ್ಬೋದು, ಟ್ರಾವೆಲ್ ಆಗೋ ಪ್ಲೇಸ್ ಎಲ್ಲ ಹೊಸ ಪ್ಲೇಸಸ್ ನೋಡಿದ್ದಾರೆ, ಪ್ಲೇಸ್ ತುಂಬ ತೋರಿಸಿದ್ದಾರೆ. ಸೊ ಕ್ಯಾಮ್ರಾ ವರ್ಕ್ ಸೂಪರಾಗಿ ಮಾಡೋದು. ಸೊ ಟ್ರಾವೆಲಿಂಗ್ ಒಂದು ಫೀಲು ಸಿಗುತ್ತೆ ಅವ್ರಿಗೆ. ಥ್ಯಾಂಕ್ ಯು. ಅವರೇ ನೋಡ್ತಾ ಇರೋದು ಸಿನಿಮಾ. ಎಲ್ಲರಿಗೂ ಥ್ಯಾಂಕ್ಸ್ ಬಂದಿದ್ದವ್ರಿಗೆ. ತುಂಬ ಅದ್ಭುತವಾಗಿತ್ತು ರೆಸ್ಪಾನ್ಸ್. ಅಂದರೆ ಹೆವಿ ನಗ್ತಾ ಇದ್ರು ಜನ. ಅದೇ ಅಲ್ವಾ ನಮಗೆ ನೋಡಿದಷ್ಟು ಜನ ಖುಷಿಯಾಗಿ ಎಂಜಾಯ್ ಮಾಡ್ಬಿಟ್ಟು ಎದ್ದೋಗ್ತಾ ಇದ್ದಾರೆ. ಅದೇ ನಮ್ಮನ್ನು ಎಕ್ಸ್ಪೆಕ್ಟ್ ಮಾಡಿದ್ದು. ಸಿನಿಮಾ ನೋಡೋದು ಖುಷಿ ಆಗ್ಬಿಟ್ಟು ಆಚೆ ಹೋಗ್ಬೇಕು ಅಂತ ಅದು ಮಾಡ್ತಾ ಇದ್ದಾರೆ. ಅದು ಖುಷಿಯಾಗಿ. ಇತ್ತೀಚಿನ ದಿನಗಳಲ್ಲಿ ಈ ಥರದ ಕಾಮಿಡಿ ಶೋ ಫಿಲಿಮ್ ಕಾಣಿಸ್ತಾ ಇರಲಿಲ್ಲ. ಒಂದು ಒಳ್ಳೆ ಫಿಲಿಮ್ ನೋಡಿದೀವಿ ಅಂತೇಳಿ ಭಾಳಷ್ಟು ಜನ ಹೇಳ್ತಾ ಇದ್ರು. ಟಮಾಲ್ ದಿಮಿಲ್ ಹೊಡಿ ಬಡಿ ಅವೇ ನೋಡ್ತಾ ಇದ್ದೀವಿ. ಒಂದು ಮಗುವಿನ ನಾವು ಮಾಡ್ಕೊಂಬಂದಿರೋದು ಅದೇ ಜಾನರ್ ಅಲ್ವಾ, ಕಾಮಿಡಿ. ಜನ ಅದೇ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದೇ ಇಷ್ಟಪಡ್ತಾರೆ. ಸೊ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಂದಿರೋರ್ಗೆ ಯಾವುದೇ ಥರ ಮೋಸ ಆಗಿಲ್ಲ. ಖುಷಿಯಿಂದ ಫನ್ನಿಂದ ಎಂಜಾಯ್ ಮಾಡ್ತಾ ಇದ್ದಾರೆ ಸಿನಿಮಾನ. ಅದೇ ನಮಗೆ ಬೇಕಾಗಿರೋದು. ಅಂದ್ರೆ ನಾವು ಸೀನಲ್ಲಿ ಶೂಟ್ ಮಾಡ್ಬೇಕಾದ್ರೆ ಎಲ್ಲ ಕಡೆ ನಾವು ಒಂದು ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಾವು ಸೀನ್ ಅನುಭವಿಸಿರ್ತೀವಲ್ವಾ. ಸೊ ಅದು ಜನ ನೋಡ್ಬಿಟ್ಟು ಎಂಜಾಯ್ ಮಾಡ್ಬೇಕಾದ್ರೆ ಅದಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್ ಇನ್ನೊಂದಿರೋದು. ಮತ್ತೆ ನೆಕ್ಸ್ಟ್ ಯಾವ ಸಿನಿಮಾ ಅಮೃತಾಂಜನ್ ಆಯಿತು, ಆಮೇಲೆ ರಕ್ಕಸಪ್ರದಾಳ ಆಯಿತು, ಸುಖಿಭವ ಆಯಿತು, ಬ್ರ್ಯಾಂಡ್ ಆಯಿತು, ಈಗ ಸೂಪರ್ ಹಿಟ್ ನಡೀತಾ ಇರುತ್ತೆ ಸರ್. ಅಂದರೆ ಕನಸು ನಮ್ಮದು ಬಿಗ್ ಸ್ಕ್ರೀನ್ ಅಲ್ವಾ. ಸೊ ಆನ್ ದ ವೇ ದಾರಿ ಬರಬೇಕಾದ್ರೆ ನಮಗೆ ಶಾರ್ಟ್ ಫಿಲಮ್ಸ್ಗಳು ನಮ್ಮ ಕೈ ಹಿಡಿತು. ಸೊ ಹಂಗಾಗಿ ಮಾಡ್ತಾ ಸಿನಿಮಾಗಳು ಮಾಡ್ತಾ ಇದ್ದೀರಾ ಈಗ? ಮತ್ತೆ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾ ಇದೀವಿ ಸರ್. ನಮ್ಗೇನು ಜನಕ್ಕೆ ಎಂಟರ್ಟೈನ್ ಮಾಡಬೇಕು, ಖುಷಿ ಕೊಡಬೇಕು, ನಗಿಸ್ಬೇಕು. ಅದು ಯಾವ ಮಾಧ್ಯಮ ಆದ್ರೇನು ನಾವು ಮುಂಚೆಯಿಂದನೂ ಯಾವ್ಯಾವ ಮಾಧ್ಯಮದಲ್ಲಿ ನಗಿಸ್ಕೊಂಡು ಬರ್ತಾ ಇದೀವಿ, ಎಲ್ಲ ಕಡೆನೂ ಹಂಗೆ ನಗಿಸ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್. ಈ ಸಿನಿಮಾದ ವಿಶೇಷವಾಗಿ ಏನು ಅನ್ಸುತ್ತೆ? ಈ ಕ್ಯಾರೆಕ್ಟರ್ ಹೇಗೆ ನಿಮಗೆ ಲೈಕ್ ನಿಮ್ಮನ್ನ ಗಿಲ್ಲಿಯವ್ರ ಜೊತೆ ಮಾಡಿದ್ದೀವಿ? ಹೌದು, ಬಿಗ್ ಬಾಸ್ ಅವ್ರು ಹೋಗಿರಲಿಲ್ಲ. ಹೌದೌದು. ಈಗ 1 year ಬ್ಯಾಕ್ ಸ್ಟಾರ್ಟ್ ಆಗಿದ್ದ ಸಿನಿಮಾ ಇದು. ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಆಮೇಲೆ ಇಷ್ಟು ಜನ ಆರ್ಟಿಸ್ಟ್ಗಳು ಎಲ್ಲ ಲೆಜೆಂಡ್ಸ್ಗಳ ಜೊತೆ ಇರೋದು. ಹೌದು, ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಈ ಸಿನಿಮಾ ಒಂಥರ ಟ್ರಾವೆಲ್ ಆಗಿ ಒಂದು ಇಡೀ ಇಂಡಸ್ಟ್ರಿನೇ ಒಂದು ರೌಂಡ್ ಹಾಕೊಂಡು ಬಂದ್ಮೇಲೆ ಅನ್ನೋ ಥರ ಒಂದು ಚೆನ್ನಾಗಿತ್ತು. ಥ್ಯಾಂಕ್ ಯು. ನೋಡಿ
ಆಮೇಲೆ ಡ್ರ್ಯಾಗನ್ ಮಂಜು ಸರ್ ಆಕ್ಟಿಂಗ್ ಅಂತೂ ಸೂಪರ್ ಆ್ಯಂಡ್ ಗಿಲ್ಲಿ ನಟ ಸರ್ದಂತೂ ಸೂಪರ್ ಆಗಿದೆ ಸರ್. ಅವರು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಾಧು ಕೋಕಿಲ್ ಸರ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಎಂಟರ್ಟೈನಿಂಗ್ ಮೂವಿ, ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು. ಲಾಸ್ಟ್ ಸೀನ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸರ್. ಸ್ಟೋರಿ ಸಖತ್ ಇಷ್ಟ ಆಯಿತು. ಎಂಟರ್ಟೈನ್ಮೆಂಟ್ ಪ್ಯಾಕೇಜು, ಫ್ಯಾಮಿಲಿಗೆ ಮಸ್ಟ್ ಅಂಡ್ ಶುಡ್ ನೋಡಲೇಬೇಕಾದ ಮೂವಿ ಇದು. ಎಲ್ಲರೂ ಬಂದು ನೋಡಿ, ತುಂಬ ಚೆನ್ನಾಗಿದೆ ಸರ್. ಗಿಲ್ಲಿ ಆ್ಯಕ್ಟಿಂಗ್ ಸೂಪರ್ ಸರ್. ಓಕೆ, ಆ್ಯಕ್ಟಿಂಗ್ ಎಲ್ಲರೂ ಸಖತ್ ಮಾಡಿದ್ದಾರೆ. ಗಿಲ್ಲಿ ಒಬ್ಬರಲ್ಲಿ ಎಲ್ಲರೂ ಸೂಪರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಫಿಲಿಮ್. ಮಾತಾಡಿ. ಈಗ ನಾನು ಸೂಪರ್ ಹಿಟ್ ಸಿನಿಮಾ ನೋಡ್ಕೊಂಡು ಈಚೆ ಬಂದು ಕಾಮಿಡಿ ತುಂಬ ಕಷ್ಟವಾದ ಒಂದು ಜಾನರ್. ಬಟ್ ನಾನೇನು ಹೇಳಬೇಕಾಗೇ ಇಲ್ಲ. ಜನ ಒಳಗಡೆ ರೆಸ್ಪಾಂಡ್ ಮಾಡ್ತಾರೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಜನ ಎಂಜಾಯ್ ಮಾಡ್ತಾಯಿದ್ರು ಅಷ್ಟೇ. ಒಂದು ಕಾಮಿಡಿಯ ಉದ್ದೇಶ ಅಷ್ಟೇ. ಖಂಡಿತ ಮೊದಲಿಂದ ಕೊನೆ ತನಕ ಅವ್ರನ್ನ ಎಂಗೇಜ್ ಆಗಿ ಇಟ್ಕೊಂಡು ನಗಿಸ್ತಾ ಹೋಗೋದು. ಆ ನಗಿಸೋ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಪರ್ಫಾರ್ಮೆನ್ಸ್ ಎಲ್ಲ ಅದ್ಭುತವಾಗಿತ್ತು. ಎಲ್ಲರೂ ಉದ್ದಕ್ಕೂ ನಗ್ಕೊಂಡ್ರು. ಜೊತೆಗೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗೂ ಮಾಡಿದ್ದಾರೆ. ಅದನ್ನ ಅದರಲ್ಲಿ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಮಾಡಿದ್ದಾರೆ. ಬಿಗಿನಿಂಗ್ ಎಲ್ಲ ತುಂಬ ಕನ್ಫ್ಯೂಷನ್ಲೇ ಶುರು ಮಾಡಿ ಬರ್ತಾ ಕ್ಲಾರಿಟಿ ತೊಗೊಂಡು ತುಂಬ ಅದ್ಭುತ ಆಗಿದೆ. ಲೈನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪರ್ಫಾರ್ಮೆನ್ಸಸ್ ತುಂಬ ಚೆನ್ನಾಗಿತ್ತು. ಕಾಮಿಡಿನಲ್ಲಿ ಪರ್ಫಾರ್ಮೆನ್ಸಸ್ ಟೈಮಿಂಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಜೊತೆಗೆ ಬೇಕಾದಷ್ಟು ಒಳ್ಳೊಳ್ಳೆ ದೊಡ್ಡ ನಟರು ಕೂಡ ಇದ್ದಾರೆ. ತುಂಬ ಎಕ್ಸ್ಪೀರಿಯನ್ಸ್ ನಟರು ಕೂಡ ಇದ್ದಾರೆ. ಸೊ ಎಲ್ಲರ ಅಭಿನಯ, ಎಲ್ಲರ ಶ್ರಮ ಇವತ್ತು ಥಿಯೇಟ್ರ್ನಲ್ಲಿ ಜನರ ರೆಸ್ಪಾನ್ಸ್ ಕಾಣ್ತಾ ಇದೆ. ಆಲ್ ದಿ ಬೆಸ್ಟ್ ಎಲ್ರಿಗೂ. ತುಂಬ ಚೆನ್ನಾಗಿತ್ತು. ಸರ್ ಕೋರ್ಟ್ ಸೀನ್ ಹೇಗಿತ್ತು ಸರ್? ಕೋರ್ಟ್ ಸೀನ್ ಹೇಗಿತ್ತು? ನಮ್ಮ ಲಾಯರ್ ಹೇಗೆ ಚೆನ್ನಾಗಿತ್ತು. ನೈಸ್ ಫನಿ. ಇರಿಟೇಷನ್. ಸೊ ರಿಯಲ್ ಕೋರ್ಟನ್ನೇ ನೋಡ್ತಾ ಇದ್ವಲ್ಲ ಇಟ್ ವಾಸ್ ಸಿನಿಮಾದಲ್ಲಿ. ಇದು ಬೇರೆ ಥರ ಕೋರ್ಟ್ ಆಗಿತ್ತು. ಮಜಾ ಆಯಿತು. ಇಟ್ ವಾಸ್ ವೆರಿ ನೈಸ್ ಆ್ಯಕ್ಚುಲಿ. ಕ್ಲೈಮ್ಯಾಕ್ಸ್ ಆಗಿ ಇಟ್ ವಾಸ್ ವೆರಿ ನೈಸ್, ವೆರಿ ವೆಲ್ ಪ್ಲೇಸ್ಡ್. ಗೊತ್ತಾಯಿತು ಕಾಮಿಡಿ. ತುಂಬ ಡಿಸೆಂಟ್ ಅನ್ಸಿದ್ರು. ತುಂಬ ಫ್ರೆಶ್ ಆಗಿರೋ ಜಡ್ಜ್. ಯಾವತ್ತೂ ಆ ಥರದ ಜಡ್ಜ್ ನಾವು ಕನ್ನಡ ಸಿನಿಮಾ ಯಾವ ಸಿನಿಮಾನು ನೋಡ್ರಲ್ಲ. ವೆರಿ ನೈಸ್, ಮಜಾ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.